Namaste. Hearty welcome to Naveen Raj at Scientia channel. Today we have come to MS Science and Technology Park, and among this park we are going to learn various information, and to get information about this park we meet eminent personality of this park. Sir, Namaste. Please tell your name, sir, and give information about this park, sir. ನನ್ನ ಹೆಸರು ಸತೀಶ್ ಎಸ್ ಉಳ್ಸೋಗಿ ಅಂತೇಳಿ. ನಾನು ಹರಿಹರದಲ್ಲಿರೋದು. ಇಲ್ಲಿ MS ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾರ್ಕ್ನಲ್ಲಿ ಸಲಹೆಗಾರ ಹಾಗೂ ಮಾಧ್ಯಮ ಸಲಹೆಗಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ. MS ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾರ್ಕ್ ಅನ್ನು ಸ್ಥಾಪಿಸುವ ಉದ್ದೇಶ ಅಂದರೆ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕುರಿತು ಆಸಕ್ತಿ ಹುಟ್ಟುವಂತೆ ಮಾಡುವುದು, ವಿಜ್ಞಾನ ಮತ್ತು ತಂತ್ರಜ್ಞಾನದ ಜಟಿಲ ಪರಿಕಲ್ಪನೆಯನ್ನು ಸರಳೀಕರಿಸಿ ಸುಲಭವಾಗಿ ಅರ್ಥವಾಗುವಂತೆ ಮಾಡುವುದು, ತಂತ್ರಜ್ಞಾನದ ವಿವಿಧ ಕ್ಷೇತ್ರಗಳ ಸಮಸ್ಯೆಗಳನ್ನು ಆವಿಷ್ಕರಿಸಿ ಹೊರಹರಿಸುವ ಕೌಶಲ್ಯಯುಕ್ತ ವಿದ್ಯಾರ್ಥಿಗಳನ್ನು ಜಗತ್ತಿಗೆ ನೀಡುವುದು, ಆಧುನಿಕ ತಂತ್ರಜ್ಞಾನಗಳು ಮತ್ತು ಅವುಗಳನ್ನು ಹೇಗೆ ಬಳಸಲಾಗುತ್ತದೆ ಎಂಬುದನ್ನು ಪ್ರದರ್ಶಿಸಿ ಪರಿಚಯಿಸುವುದು, ವಿಜ್ಞಾನ ಪ್ರದರ್ಶನಗಳು, ಟೆಕ್ ಮೇಳಗಳು ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಈ ಪಾರ್ಕ್ನ ದೃಷ್ಟಿಕೋನವಾಗಿದೆ. ಈಗಾಗಲೇ ಸಾಕಷ್ಟು ಹೊನ್ನಾವರ, ಗದಗ, ಧಾರವಾಡ, ಬೆಳಗಾವಿ, ಬೆಂಗಳೂರು, ಸಿರ್ಸಿ ಈ ಕಡೆಯಿಂದೆಲ್ಲ ಶಾಲಾ ವಿದ್ಯಾರ್ಥಿಗಳು ಶೈಕ್ಷಣಿಕ ಪ್ರವಾಸ ಸಂದರ್ಭದಲ್ಲಿ ಬಂದು ಹೋಗಿದ್ದಾರೆ. ಎಲ್ಲ ಕಡೆಯಿಂದನೂ ಮೆಚ್ಚುಗೆ ನಮಗೆ ವ್ಯಕ್ತವಾಗಿದೆ. ನವೆಂಬರ್ 14, 2024 ಮಕ್ಕಳ ದಿನಾಚರಣೆಯಂದು ಈ ಪಾರ್ಕ್ ಉದ್ಘಾಟನೆಗೊಂಡಿದೆ. ಅಂದಿನಿಂದ ಇಂದಿವರೆಗೆ ಅಂದರೆ ನಾಳೆ 14ನೇ ತಾರೀಕಿಗೆ 2 ತಿಂಗಳಾಗುತ್ತದೆ. ನಮಗೆ ಸಾಕಷ್ಟು ಪ್ರತಿಕ್ರಿಯೆಗಳು ಚೆನ್ನಾಗಿ ಬಂದಿದ್ದಾವೆ. ಇನ್ನು ಮುಂದೂ ಕೂಡ ಸಾಕಷ್ಟು ಶಾಲೆಗಳು ಬರುತ್ತಂಬ ಭರವಸೆಯೊಂದಿಗೆ ಹೊಸ ಪರಿಕಲ್ಪನೆಗಳು ಇವತ್ತಿದ್ದು ನಾಳೆ ಇರಂಗಿಲ್ಲ, ಆ ಥರ ಒಂದು ಪರಿಕಲ್ಪನೆ ಇಟ್ಟುಕೊಂಡು ಈ ಪಾರ್ಕನ್ನು ಸ್ಥಾಪಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಮಕ್ಕಳಿಗೆ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ, ITI ಎಲ್ಲರಿಗೂ ಅತ್ಯಂತ ಉಪಯುಕ್ತಕಾರಿಯಾಗಿದೆ ಎಂದು ನಾನು ಹೇಳಲು ಬಯಸುತ್ತೇನೆ. Dear friends, this is the ultimate park to get information about innovative ideas. Wholeheartedly, Naveen Raj Scientia channel is going to welcome to this park. Please welcome. Dear friends, let's welcome to Renewable Energy Gallery. Dear friends, we know irrigation is an important method where we are going to supply water, but we are going to supply water manually, but it is a tedious process. So then Fakiresh sir is going to give information about smart system, how we are going to pass out water. Sir, please give information about smart system, sir. ಸರ್ ಓಕೆ ಸರ್. ಇದು ಬಂದ್ಬಿಟ್ಟು ಈ ಮಾಡಲ್ ಸ್ಮಾರ್ಟ್ ಇರಿಗೇಷನ್ ಅಂತ ಹೇಳಿ ಸರ್. ಇದು ಸ್ಮಾರ್ಟ್ ಇರಿಗೇಷನ್ ಅಂದ್ರೆ ನಮ್ಮ ಇಂಡಿಯಾದೊಳಗೆ ಆಲ್ಮೋಸ್ಟ್ ಆಲ್ ರೈತರಿಗೆ ಒಂದು ಹೆಲ್ಪ್ ಆಗಲಿ ಅಂತೇಳಿ ಇದು ಟೆಕ್ನಾಲಜಿ ಕಂಡುಹಿಡಿದಾರೆ ಸರ್. ಇದು ಫಸ್ಟ್ ಟೆಕ್ನಾಲಜಿ ಕಂಡುಹಿಡಿದಿದ್ದು ಇಸ್ರೇಲ್ ಒಳಗೆ ಸರ್. ಇಸ್ರೇಲ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಇರಿಗೇಷನ್ ಮಾಡತ್ತೀವಿ ಸರ್. ಇಲ್ಲಿ ನೋಡ್ರಿ ಸರ್, ನೀವು ಇಲ್ಲಿ ಸೋಲನೈಡ್ ವಾಲ್ವ್ಸ್ ಅದಾವ ಸರ್. ನಾವು ಸೊ ಇಲ್ಲಿ ಕಾಣ್ಬೋದು ಸರ್, ಇವು ಸೋಲನೈಡ್ ವಾಲ್ವ್ಸ್. ನಾವು ಆಂಡ್ರಾಯ್ಡ್ ಮೊಬೈಲ್ ಮುಖಾಂತರ ನಾವು ಏನ್ ಮಾಡ್ತೀವಿ ಸರ್, ಕಂಟ್ರೋಲ್ ಮಾಡ್ತೀವಿ ಇದನ್ನ. ಸೊ ಹೊಲದೊಳಗೆಲ್ಲ ಸ್ಪ್ರಿಂಕ್ಲರ್, ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್ ಏನೋ ರೈತರು ಏನಾದಾರ ಸರ್ ಮನಿ ಒಳಗೆ ಕುತ್ಕೊಂಡು ಏನ್ ಮಾಡ್ತಾರ್ರಿ, ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಇರಿಗೇಷನ್ ಆನ್ ಮಾಡ್ತಾರೆ. ನಾನು ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ವರ್ಕ್ ಆಗ್ತದೆ ಅಂತ. ನೋಡಿ ಸರ್, ಫಸ್ಟ್ ನಾವು ಇಲ್ಲಿ ಸ್ಪ್ರಿಂಕ್ಲರ್ ಇದಾವ ಸರ್. ಇಲ್ಲಿ ನಾವು ಸ್ಪ್ರಿಂಕ್ಲರ್ ಅನ್ನ ನಾನು ಮೊಬೈಲ್ ಥ್ರೂ ಕಂಟ್ರೋಲ್ ಆನ್ ಮಾಡ್ತೀನಿ ಸರ್. ನೀವು ಆಪ್ ಮುಖಾಂತರ ಆಪರೇಟ್ ಮಾಡ್ತಾ ಇದ್ದೀನಿ ಸರ್ ನಾನು. ಈಗ ನೋಡಿ ಸರ್, ಆನ್ ಅಂತ ಆನ್ ಮಾಡ್ತೀನಿ ಸರ್. See dear friends, the moment when he could operate the app, even all these devices starts working. It's quite amazing. ಇನ್ನು ಈಗ ಇದು ಸ್ಮಾರ್ಟ್ ಸ್ಪ್ರಿಂಕ್ಲರ್ ಇರಿಗೇಷನ್ ಸರ್. ಇದು ಒಂದು ಲ್ಯಾಂಡ್ ಮುಗಿದ ನಂತರ ಇನ್ನೊಂದು ಲ್ಯಾಂಡ್ಗೆ ಆನ್ ಮಾಡ್ತೀನಿ ಸರ್ ನಾನು. ಆ ಕಡೆ ನೋಡ್ಬೋದು ಸರ್ ನೀವು. ಅಂದ್ರೆ ಇದರಿಂದ ರೈತರು ಏನ್ ಮಾಡಿ ಮನಿ ಒಳಗೆ ಕುತ್ಕೊಂಡು ಆನ್ ಮಾಡ್ತಾರೆ ಸರ್. ಸ್ವಲ್ಪ ಪವರ್ ಮಾಡ್ತೀವಿ ಸರ್ ಅದು. ನೋಡಿ ಸರ್, ಈಗ ನಾನು ಆಪ್ ಮುಖಾಂತರ ನಾನು ಡ್ರಿಪ್ ಇರಿಗೇಷನ್ ಅನ್ನು ಆನ್ ಮಾಡ್ತೀನಿ. ನೋಡಿ ಸರ್, ಅಲ್ಲಿ ಡ್ರಿಪ್ ಹನಿಯಾಗಿ ಅದು ನಮ್ಮ ಫಾರ್ಮರ್ಸ್ ಲ್ಯಾಂಡ್ ಒಳಗೆ ಬೆಳೀತದೆ ಸರ್. ಅದು ತೋರಿಸಿರ್ತಾರೆ. See dear friends, this is fact. Here you are going to find discharge of water drop by drop. So this system is also essential to save 50% of energy. ಫಕೀರೇಶ್ ಸರ್, ಇಲ್ಲೊಂದು ಮಾಡೆಲ್ ಇಟ್ಟಿದ್ರಲ್ಲ, ವೇವ್ ಪವರ್ ಜನರೇಷನ್ ಅಂತ. ಹೌದು ಸರ್. ಇದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಕೊಡಿ ಸ್ವಲ್ಪ. ಸರ್ ಓಕೆ, ಇದು ವೇವ್ ಪವರ್ ಜನರೇಷನ್ ಸರ್. ಇದು ಅಂದ್ರೆ ಈಗ ಸಮುದ್ರ ಬೀಚ್ ಒಳಗೆಲ್ಲ ಏನ್ ಮಾಡ್ತಾರೆ ಸರ್, ವೇವ್ಸ್ ಬರ್ತಿದಲ್ಲ, ಆ ವೇವ್ ಪವರ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಪವರ್ ಜನರೇಷನ್ ಮಾಡ್ತಾರೆ ಸರ್. ಇದು ಇಲ್ಲಿ ಮಟ್ಟ ನಮ್ಮ ಇಂಡಿಯಾದೊಳಗೆ ಎಲ್ಲಿಲ್ಲ ಸರ್. ಒನ್ ಟೈಮ್ ಮಾತ್ರ ಇದನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸರ್, ಅದೆಲ್ಲ ಕಚ್ಕೊಂಡು ಹೋಗಿತ್ತು. ಇದ್ರ ಬಗ್ಗೆ ಇನ್ನೂ ಅದೇ ನಡೆದಿದೆ ಸರ್. ಇದು ಎಲ್ಲಿಯೂ ಇನ್ನೂ ಬಿಲ್ಟ್ ಆಗಿಲ್ಲ. ಇದು
ಸೊ ಈ ರೀತಿ ಯಾವ ರೀತಿ ಆಗ್ತದೆ ಸರ್ ವರ್ಕಿಂಗ್ ತೋರ್ಸಾಕತ್ತಿದ್ದೇವೆ ನಾವು. ಇಲ್ಲೇ ಈ ರೀತಿ ಫ್ಲೋಟಿಂಗ್ ಮೆಕ್ಯಾನಿಸಮ್ ಮಾಡಿರ್ತಾರೆ ಸರ್. ಅದಕ್ಕೆ ಫ್ಲೋಟಿಂಗ್ ಮೆಕ್ಯಾನಿಸಮ್ ಮಾಡ್ತಿರ್ತಾರೆ. ಅದು ಯಾವಾಗ ವೇವ್ಸ್ ಬರ್ತೈತಲ್ಲ ಅದು ಫ್ಲೋಟ್ ಆಗ್ತೈತಾರೆ, ಅಪ್ ಡೌನ್ ಆಗ್ತಾ ಇರ್ತದೆ. ಅಪ್ ಡೌನ್ ಆದಾಗ ಏನಾಗ್ತೈತೆ ಇಲ್ಲಿ ಟರ್ಬೈನ್ ರೊಟೇಷನ್ ಆಗ್ತೈತ್ರಿ. ರೊಟೇಷನ್ ಆಗಿ ಈ ಡೈನಮೋಸ್ ಮುಖಾಂತರ ಏನಾಗ್ತೈತ್ರಿ ಪವರ್ ಜನರೇಟ್ ಆಗ್ತದೆ ಸರ್. ಸೊ ಇಲ್ಲಿ ನಾವು ನೋಡ್ಬೇಕು ಸರ್, ನಾವೀಗ ನಾವು ವೇವ್ಸ್ ಅನ್ನ ಕ್ರಿಯೇಟ್ ಮಾಡಿ ನಾವು ನಿಮ್ಗೆ ಅಪ್ ಡೌನ್ ಹೆಂಗಾಗ್ತದೆ ಅಂತ ತೋರಿಸ್ತೇನೆ ನಾನು ನಿಮಗೆ. ವರ್ಕಿಂಗ್ ತೋರಿಸ್ತೇನೆ ನಾನು ನಿಮಗೆ. ನೋಡಿ ಸರ್ ಇಲ್ಲಿ ವೇವ್ಸ್ ಬರ್ತಿದೆಲ್ಲ, ಇಲ್ಲಿ ವೇವ್ಸ್ ಮುಖಾಂತರ ಏನಾಗ್ತೈತ್ರಿ ಅದು ಅಪ್ ಡೌನ್ ಆಗ್ತಾ ಇದೆ. ಅಲ್ಲಿ ರೊಟೇಷನ್ ಆಗ್ತದೆ ಸರ್. ಅಲ್ಲಿ ಲೈಟ್ ಬರ್ಬೋದು ನೋಡಿ ಸರ್, ಅಲ್ಲಿ ಲೈಟ್ ಬರ್ತಾ ಇದೆ. ಅಲ್ಲಿ ಪವರ್ ಜನರೇಷನ್ ಆಗ್ತಿದೆ ಅಂತ ಬರ್ತಾ ಇದೆಲ್ಲ. See dear friends, here you can see due to the movement of the waves, you are going to find glow over the bulb and even production of electric energy. Yeah. Let's welcome to Robotics and Space Gallery, and whichever models are there inside, we'll discuss in detail about each model. Let me introduce Mr. Gururaj, who is working as a inspector in this lab. Sir, I would like to get information about each model. Please take us inside and give information. Welcome, sir. Welcome to Robotic and Space Gallery. Thank you. ಗುರುರಾಜ್ ಅವರ ಯುದ್ಧದ ಸಮಯದಲ್ಲಿ ನಮ್ಗೆ ಏನಾದ್ರೂ ರೋಬೋಟ್ಗಳ ಸಹಾಯಗಳನ್ನು ತಗೊಳ್ಬೋದಾ? ತಗೋಬಹುದು ಸರ್. ಕರೆಕ್ಟ್ ಆಗಿ ನೀವು ಕೇಳಿರೋ ಕ್ವಶನ್ ಕರೆಕ್ಟ್. ನಾವು ತಗೋಬಹುದು ಸರ್. ಇದು ಡಿಫೆನ್ಸ್ ರಾಬರ್ಟ್ ಅಂತ ಹೇಳಿ ಸರ್. ಇದು ಡಿಫೆನ್ಸ್ ರಾಬರ್ಟ್ ಅಂತ ಹೇಳಿ ನಾವು ಇದನ್ನ ಏನಂತಂದ್ರೆ ಬ್ಲೂಟೂತ್ ಮುಖಾಂತರ ನಾವು ಕನೆಕ್ಟ್ ಮಾಡ್ಕೊಂಡು ನಾವು ಇವಾಗ ಸದ್ಯಕ್ಕೆ ಸ್ಟೂಡೆಂಟ್ ತೋರಿಸೋಗೋಸ್ಕರ ಬ್ಲೂಟೂತ್ ಮುಖಾಂತರ ತೋರಿಸಿದೀವಿ. ಇದನ್ನ ನಾವು ಸ್ಯಾಟಲೈಟ್ ಮುಖಾಂತರ ನಾವು ಯೂಸ್ ಮಾಡಬಹುದು. ಯಾವ ತರ ಅಂತಂದ್ರೆ ನೋಡಿ, ಈಗ 360 ಡಿಗ್ರಿ ಎಲ್ಲಾ ಕಡೆ ರೊಟೇಟ್ ಆಗುತ್ತೆ ನೋಡಿ. ಇವಾಗ ಶೂಟ್ ಮಾಡಿದ ತಕ್ಷಣ ನಾವು ಲೇಸರ್ ಲೈಟ್ ಮುಖಾಂತರ ನಾವು ತೋರಿಸಿದೀವಿ ಇಲ್ಲಿ ಪಾಯಿಂಟ್ಸ್ ನ. ಅದ್ ನಾವು ಏನ ಮಾಡ್ಬೋದು, ಶೂಟ್ ಮುಖಾಂತರ ನಾವು ಫೈರ್ ಮಾಡಿದಾಗ ಬುಲೆಟ್ಸ್ ನ ಅದನ್ನ ತೋರಿಸಬಹುದು ಸರ್. ಇಲ್ಲಿ ಯೂಸ್ ಮಾಡಬಹುದು. Dear friends, want to see Chandrayana model? Most welcome. Sir, shows. ಹಾ, ಇದು ಚಂದ್ರಯಾನದಿಂದ ರೋವರ್ ಅದು ಯಾವ ತರ ಲ್ಯಾಂಡ್ ಆಗ್ತಿದೆ ಅಂತ ನೋಡಿ. Gururaj sir, tell me, after landing, how it is going to work? ಸರ್ ಇದು ಏನಂತಂದ್ರೆ ಇವಾಗ ಫಸ್ಟ್ ಲ್ಯಾಂಡ್ ಆದ ತಕ್ಷಣ ನಮ್ಗೆ ವಾಟರ್ ಡಿಟೆಕ್ಷನ್ ನೋಡ್ಬೇಕು. ಇವಾಗ ನೀರ್ ಚಂದ್ರನ ಮೇಲೆ ನೀರ್ ಇದೆಯೋ ಇಲ್ಲ ಅಂತ. ಹಾ ಸರ್, ಇವಾಗ ಅದನ್ನ ನಾನು ಏನ್ ಮಾಡ್ತೀನಿ, ಇದು ಟೆಸ್ಟ್ ಮಾಡಕ್ಕೋಸ್ಕರ ರೊಟೇಟ್ ಆಗುತ್ತೆ ನೋಡಿ ಸರ್, ಯಾವ ತರ ರೊಟೇಟ್ ಆಗುತ್ತೆ. ಇವಾಗ ರೊಟೇಟ್ ಆಯ್ತು, ಸ್ಟಾಪ್ ಮಾಡಿದೆ ನಾನು. ಇವಾಗ ಇಲ್ಲಿ ಇವಾಗ ವಾಟರ್ ಇಲ್ಲ, ಅದಕ್ಕೆ ಏನಂತ ತೋರಿಸ್ತಿದೆ, ಏನಂತ ಏನು ಇಲ್ಲ, ನಾರ್ಮಲ್ ಇದೆ. ಇವಾಗ ಏನ್ ಮಾಡ್ತೀನಿ ನಾನು, ವಾಟರ್ ಡಿಟೆಕ್ಷನ್ ತೋರಿಸ್ತೀನಿ ನೋಡಿ. ನೋಡಿ ವಾಟರ್ ಡಿಟೆಕ್ಟೆಡ್. ಹಾ ಅಂದ್ರೆ ಈ ತರ ಅಲರ್ಟ್ ಕೊಡ್ತಿದೆ. ಅಲರ್ಟ್ ಕೊಡುತ್ತೆ ಸರ್. ಅಲರ್ಟ್ ಅಂತಂದ್ರೆ ಏನ್ ಸರ್, ಈಗ ನಮ್ಗೆ ಮೊಬೈಲ್ ಗೆ ಮೆಸೇಜ್ ಬರ್ತಾ ಇದೆ ಸರ್. ಆದ್ರೆ ನಾವು ರಿಯಲ್ ಆಗಿ ಸ್ಯಾಟಲೈಟ್ ಮುಖಾಂತರ ನಾವು ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಸಿಸ್ಟಮ್ ಒಳಗಡೆ ವಿತ್ ಪ್ರೂಫ್ ಫೋಟೋ ಸಮೇತ ನಾವು ನೋಡ್ತಾ ಇದೀವಿ ಸರ್. ಹಾ ಸರ್, ಇವಾಗ ನಾನು ಏನ್ ತೋರಿಸ್ತಾ ಇದೆ, ಡೈರೆಕ್ಟ್ ಸಿಂಪಲ್ ಆಗಿ ತೋರಿಸ್ತಾ ಇದೀನಿ ಸರ್. ಇದು Dear friends, right now I'm holding blind stick. Let us see how it works. ಗುರುರಾಜ್ ಅವರೇ, ಇದು ಸ್ವಲ್ಪ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ನಮಗೆ. ಸರ್ ಇದೇನಂತಂದ್ರೆ ಬ್ಲೈಂಡ್ ಸ್ಟಿಕ್. ಇವಾಗ ಕಣ್ ಕಾಣದೇ ಇರೋರು ಏನ್ ಮಾಡ್ತಾರೆ, ಇವಾಗ ಮುಂದ್ಗಡೆ ಇವಾಗ ಕಣ್ ಕಾಣಿಸಲ್ಲ, ಮುಂದ್ಗಡೆ ಹೋಗ್ತಿರ್ತಾರ. ಅವಾಗ ಏನಾಗುತ್ತೆ, ಮುಂದ್ಗಡೆ ಏನಾದ್ರು ಆಬ್ಸ್ಟಕಲ್ ಬಂದ್ರೆ ಆಬ್ಸ್ಟಕಲ್ ಡಿಟೆಕ್ಟೆಡ್ ಪ್ಲೀಸ್ ಸ್ಟಾಪ್ ಅಂತ ನೀವು ಬನ್ನಿ ನೋಡು, ನಾನೇ ಬರ್ತೇನೆ ನಿಮ್ಮ ಮುಂದೆ. ಆಬ್ಸ್ಟಕಲ್ ಡಿಟೆಕ್ಟೆಡ್ ಪ್ಲೀಸ್ ಸ್ಟಾಪ್. Right now you can see, if I come in front of this device, it is going to provide information that helps that person to take his turn another side. Very fantastic model. ನೆಕ್ಸ್ಟ್ ತಳಗಡೆ ನೀರ್ ಏನಾದ್ರೂ ಬಿದ್ದಿದ್ರೆ ಅವಾಗ ಹೇಳುತ್ತೆ ವಾಟರ್ ಡಿಟೆಕ್ಟೆಡ್ ಗೋ ಸ್ಲೋ ಅಂತ ಹೇಳುತ್ತೆ. Right now I am going to take some amount of water in the glass. Let's see how it works. ಗುರುರಾಜ್ ಅವರೇ, ಹೇಗೆ ವರ್ಕ್ ಮಾಡ್ತಿದೆ ಹೇಳಿ ನೋಡಿ ಸರ್. ಗೋ ಸ್ಲೋ, ವಾಟರ್ ಡಿಟೆಕ್ಟೆಡ್ ಗೋ ಸ್ಲೋ ಅಂತ ಹೇಳುತ್ತೆ. ನೀರ್ ಬಿದ್ದಾಗ ಕಣ್ ಕಾಣದೇ ಇರೋರು ಜರ್ಕ್ ಬೀಳಬಾರ್ದು ಅಂತ ಈ ತರ ನಾವು ಇದಕ್ಕೆ ಸೆನ್ಸರ್ ಫಿಟ್ ಮಾಡಿದೀವಿ. Dear friends, we have seen DJ dancing along with the DJ system. ಗುರುರಾಜ್ ಅವರೇ, ಇದು ಹೇಗೆ ವರ್ಕ್ ಮಾಡ್ತಿದೆ ಸರ್? ಇದು ನಾವು ಪ್ರೋಗ್ರಾಮ್ ಪ್ರಕಾರ ಮೈಕ್ರೋ ಕಂಟ್ರೋಲ್ ಅಂತ ಇರುತ್ತೆ ಸರ್. ಅದು ಆ ಪ್ರೋಗ್ರಾಮ್ ನಾವು ಅಪ್ಲೋಡ್ ಮಾಡಿರ್ತೀವಿ. ಇದ್ರೊಳಗಡೆ ಸರ್ವೋ ಮೋಟರ್ ಯೂಸ್ ಮಾಡ್ಕೊಂಡು, ಯಾವ್ದು ಹೇಳಿ? ಸರ್ವೋ ಮೋಟರ್ಸ್ ಯೂಸ್ ಮಾಡ್ಕೊಂಡು ಮಾಡಿದೀವಿ ಸರ್. ಇದ್ರೊಳಗಡೆ 32 ಸರ್ವೋ ಮೋಟರ್ಸ್ ಇದಾವ್ ಸರ್. ಇದು ಮೂವ್ಮೆಂಟ್ ಆಗಕ್ಕೋಸ್ಕರ ನೀವು ಆಪ್ ಮುಖಾಂತರ ನೀವು ಆರ್ಡರ್ ಕೊಡ್ತೀವಿ ಸರ್. ಅದು ಆ ತರ ವರ್ಕ್ ಮಾಡುತ್ತೆ ಸರ್. Yeah, dear friends, let us see. Sir, give order once again. Let us see how it works. ಹಾ, ಫ್ರಂಟ್ ಕಿಕ್ ಮಾಡಿಸ್ತೀನಿ ನೋಡಿ ಸರ್. ಈಗ You can see front kick. ರೈಟ್ ಸೈಡ್ ಆಯ್ತು. ಇವಾಗ ಲೆಫ್ಟ್ ಸೈಡ್ ಇಂದ ಫ್ರಂಟ್ ಕಿಕ್ ಮಾಡುತ್ತೆ. Wow. ಆಮೇಲೆ ಸೈಡ್ ಕಿಕ್ ಮಾಡುತ್ತೆ. Wow. ಈ ಕಡೆ ಸೈಡ್ ಕಿಕ್ ಹಾಯ್ ಅಂತ ಹೇಳುತ್ತೆ. Wow. ಆಮೇಲೆ ಡ್ಯಾನ್ಸ್ ಮಾಡುತ್ತೆ ನೋಡಿ.
friends, innovation is very essential to elevate ourselves, which discards number of problems which comes in our life. So I welcome to Innovation Gallery. Let me introduce to you all Mr. Hanumantappa, who is working as a lab instructor. Sir, nice to meet you. ಸರ್ ನಮಗೆ ಈ ಇನೋವೇಷನ್ ಗ್ಯಾಲರಿಯಲ್ಲಿ ಇರುವಂತಹ ಡಿವೈಸಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರೆ ಒಳ್ಳೇದಾಗುತ್ತೆ. ಸರ್ ಹೇಳ್ತೀನಿ ಸರ್. ಇದ್ರೊಳಗೆ ಏನೈತಲ್ಲ ಇನೋವೇಷನ್ ಅಂದ್ರೆ ಟೋಟಲಿ ನಮ್ದೀಗ ಅಪ್ಡೇಟಿಂಗ್ ನೆಕ್ಸ್ಟ್ ವರ್ಷನ್ ಬೇಕಾಗಂತದ್ದು ಯೂಸ್ಫುಲ್ ಆಗಂತ ಅಪ್ಲಿಕೇಶನ್ಸ್ ಇರ್ತಾವ ಎಲ್ಲ ಆಟೋಮೆಟಿಕ್ ಕಂಟ್ರೋಲ್ದಾಗ ಬೇಕಾಗತ್ತೆ. ಇಲ್ಲೇ ಆಲ್ಕೋಹಾಲ್ ಸೆನ್ಸರ್ ಅಂತಿದೆ. ಆಲ್ಕೋಹಾಲ್ ಸೆನ್ಸರ್ ಈಗಿಂದೆಲ್ಲ ವೆಹಿಕಲ್ ದಾಗ ಯಾವ ತರ ಬರ್ತಾ ಇದೆ ಅಂದ್ರೆ ಪರ್ಟಿಕ್ಯುಲರ್ ಬೇಸಿಕ್ಸ್ ವೆಹಿಕಲ್ ಬಂದಿದೆ ಎಲ್ಲಾ ತರ ಸೆನ್ಸರ್ ಹಾಕಿದ್ದಾರೆ. ಇದು ಸೇಫ್ಟಿ ಪರ್ಪಸ್ ಗೆ ಒಂದೊಂದು ವೆಹಿಕಲ್ ದಾಗೆ ಈ ತರ ಸೆನ್ಸರ್ ಹಾಕಿದ್ರೆ ಎಷ್ಟೋ ಆಕ್ಸಿಡೆಂಟ್ ನ ಅವಾಯ್ಡ್ ಮಾಡ್ಬೋದು. ಇಲ್ಲೇ ಆ ತರ ಸೆನ್ಸರ್ ಇದೆ. ಇದಕ್ಕೇನಿದೆಲ್ಲ ನಾವು ಯೂಸ್ ಮಾಡಿದ್ದು ಆಲ್ಕೋಹಾಲ್ ಸೆನ್ಸರ್ ಯೂಸ್ ಮಾಡಿದ್ದೆ. ಅಂದ್ರೆ ವೆಹಿಕಲ್ ನಲ್ಲೇ ಸೆಟ್ ಮಾಡಿಬಿಡೋದು. ಇಗ್ನಿಷನ್ ಆನ್ ಮಾಡಿದ ಕೂಡಲೇ ಫಸ್ಟ್ ಗೆ ಚೆಕ್ ಆಗ್ಬೇಕು ಹ್ಯೂಮನ್ ಕುಡಿದಾನೋ ಇಲ್ಲ ಅಂತ ಹೇಳಿ. ಚೆಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪ್ರೊಸೆಸಿಂಗ್ ಏನಂದ್ರೆ ನಾವ್ ಇಲ್ಲಿ ವೆಹಿಕಲ್ ಅಂತ ಹೇಳಿ ಮೋಟರ್ ತೋರಿಸಿದೀವಿ. ಈ ರೊಟೇಷನ್ ಆಗ್ತಾ ಇದೆ. ಇದಕ್ಕೇನಿದೆಲ್ಲ ನಾವು ಇಲ್ಲೇ ಗ್ಯಾಸ್ ನ ಕೊಟ್ಟು ಕೂಡಲೇ ಆಫ್ ಆಯ್ತು. ಆಲ್ಕೋಹಾಲ್ ಸ್ಪ್ರೀಟ್ ಇರುತ್ತೆ ಗ್ಯಾಸ್ ನಾಗಾದ್ರು ಅದ್ರಲಿಂದಾನೆ ನಮ್ದು ಮೋಟರ್ ಸ್ಟಾಪ್ ಆಯ್ತು. ಅಂದ್ರೆ ನಾವು ಫುಲ್ ಕುಡಿದಾನೆ ಅಂತ ಹೇಳಿ ಲಿಮಿಟೇಷನ್ ಕಡಿಮೆ ಆಯ್ತು ಅಂದ್ರೆ ತಾನೇ ಆಫ್ ಆಗಿಬಿಡುತ್ತೆ. ಆ ತರ ಯೂಸ್ಫುಲ್ ಅಪ್ಲಿಕೇಶನ್ ಇದೆ. ರಿಯಲ್ ಟೈಮ್ ಯಾವ ವೆಹಿಕಲ್ ತೆಗಿಲ್ಲ ಇದನ್ನ ಹಾಕಿದ್ರೆ ಯೂಸ್ಫುಲ್ ಇದೆ. Good. Hi dear friends, right now I am holding grains, Jawar grains. If I would like to get Jawar grains, obviously I have to visit ration. But is it possible to stand in that ration for longer duration if I am having emergency work? Highly impossible. ಹನುಮಂತಪ್ಪ ಸರ್, ಏನಾದ್ರೂ ಇನೋವೇಟಿವ್ ಡಿವೈಸ್ ಇದೆನಾ ರೇಷನ್ ನಲ್ಲಿ ನನಗೆ ತಾಸುಗಟ್ಟಲೆ ನಿಂತ್ಕೊಳ್ಳಿಕ್ಕೆ ಆಗಲ್ಲ, ಏನಾದ್ರೂ ಇನೋವೇಟಿವ್ ಡಿವೈಸ್ ಇದ್ರೆ ಹೇಳಿ. ಓಕೆ ಸರ್, ಇದಕ್ಕೊಂದು ನಮ್ ಕಡೆ ಸೊಲ್ಯೂಷನ್ ಇದೆ ಸರ್. ಇಲ್ಲೇನಿದೆ RFID ಬೇಸ್ಡ್ ಸ್ಮಾರ್ಟ್ ರೇಷನ್ ಸಿಸ್ಟಮ್ ಅಂತ ಹೇಳ್ತೀರಾ. RFID ಬೇಸ್ಡ್ ರೇಷನ್ ಸ್ಮಾರ್ಟ್ ರೇಷನ್ ಅಂತ ಹೇಳಿ ಇಲ್ಲೇನಿದೆ ಅಲ್ಲ ಸರ್. ನಮ್ಗೀಗ ಎಲ್ಲ ಕಡೆ ಏನಿದೆ ಅಂದ್ರೆ ಪ್ರೆಸೆಂಟ್ ಇರೋದು ಹೋಗ್ತೀವಿ ಫಿಂಗರ್ ಪ್ರಿಂಟ್ ಕೊಡ್ತೀವಿ ರೇಷನ್ ಶಾಪ್ ನಾಗೆ. ಆಮೇಲೆ ಇಲ್ಲಾಂದ್ರೆ OTP ಬರುತ್ತೆ, ಇಲ್ಲ ಮೆಸೇಜ್ ಯಾರಿಗಾರ ಮೆಸೇಜ್ ಬರುತ್ತೆ, ಅದನ್ನ ಹೇಳ್ಬೇಕಾಗತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂತ ಹೇಳಿ ನಾವೇನ್ ಮಾಡಿದ್ವಿ, ಸೇಮ್ ATM ಕಾರ್ಡ್ ಸಿಸ್ಟಮ್ ಇಲ್ಲಿ ಮಾಡಿದ್ದು. ಇದಕ್ಕೇನಿದೆಲ್ಲ ಸೇಮ್ ಒಂದ್ ಸತ ಸ್ವೈಪ್ ಮಾಡಿದ್ರೆ ಅಂದ್ರೆ ಸ್ಟೋರ್ ರೂಮ್ ನಾಗೆ ಅಲ್ಲಿಂದ ನಮ್ದು ಏನ್ ಇರುತ್ತಲ್ಲ ವೇಟ್, ಅಷ್ಟು ವೇಟ್ ಇಂದ ನಮ್ಗೆ ಇದು ಸಿಗತ್ತೆ, ಫುಡ್ ಸಿಗತ್ತೆ ಅದಕ್ಕೆ. ಹೌದಾ? ಆ ತರ ಇದೆ ಸರ್. ಟ್ರೈ ಮಾಡ್ಬೋದಾ ಸರ್? ಮಾಡಿ ಸರ್. ಇದು ಡಿಯರ್ ಫ್ರೆಂಡ್ಸ್, ಯು ಕ್ಯಾನ್ ಸಿ ಇಟ್ ಇಸ್ ಸ್ಮಾರ್ಟ್ ಕಾರ್ಡ್ ಅಂಡ್ ದಿಸ್ ಸ್ಮಾರ್ಟ್ ಕಾರ್ಡ್ ಹೌ ಇಟ್ ವರ್ಕ್ಸ್ ವೈಲ್ ಗೆಟಿಂಗ್ ಗ್ರೇನ್ಸ್. ಹೇಗೆ ಕೆಲಸ ಮಾಡ್ತಿದೆ ಅಂತ ನೋಡಬಹುದು. ಇಲ್ಲಿ ಇನ್ಸರ್ಟ್ ಮಾಡ್ಬೋದಾ ಸರ್? ಇಲ್ಲಿ ಫ್ರೆಂಡಿಂಗ್. Dear friends, you can see just I brought this smart card in front of the device, so I detected. So then now I will be able to get grains. So here I doesn't lose my precious time. Hearty welcome to Science Gallery. In this Science Gallery, very innovative devices are kept. Those devices are very essential for 6th standard to 10th standard, more than these classes also. They can get maximum information. Let's welcome. Madam, namaste. Namaste. Please tell your name. ಜಾನಕಿ ಸರ್. ನಿಮ್ಮ ಮೇಡಮ್? ರಕ್ತಪ್ರಭಾ ಹಿರೇಮಠ. ಮೇಡಮ್, ಇಲ್ಲಿ ಸೈನ್ಸ್ ಇನೋವೇಟಿವ್ ಗ್ಯಾಲರಿ ಒಳಗೆ ಏನ್ ಮಾಡೆಲ್ಸ್ ಇವೆಲ್ಲ ಅದ್ರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಇನ್ಫಾರ್ಮೇಶನ್ ಕೊಟ್ರೆ ನಮ್ಮ ಸ್ಟೂಡೆಂಟ್ಸ್ ಗೆಲ್ಲ ಬೆನಿಫಿಟ್ ಆಗ್ತಿದೆ. ಹೌದು ಸರ್. ಆಕ್ಚುಲಿ ಇಲ್ಲಿ ಏನಂದ್ರೆ ಸೈನ್ಸ್ ನಾಲೆಜ್ ಬರುತ್ತೆ ಸರ್. ಹುಡುಗರಿಗೆಲ್ಲ ಸೈನ್ಸ್ ಬಗ್ಗೆ ಗೊತ್ತಿರುತ್ತೆ, ಬಟ್ ಅವ್ರು ವರ್ಕಿಂಗ್ ಮಾಡೆಲ್ ನೋಡಿರೋದಿಲ್ಲ ಸರ್. ವರ್ಕಿಂಗ್ ಮಾಡೆಲ್ ನಾವೆಲ್ಲ ಇರೋದು ಸೈನ್ಸ್ ಗ್ಯಾಲರಿ ಒಳಗೆ ವರ್ಕಿಂಗ್ ಮಾಡೆಲ್ ಇದೆ. ಅದರಲ್ಲಿ ಫಸ್ಟ್ ಎಕ್ಸ್ಪೆರಿಮೆಂಟ್ ನಾವು ವಿದ್ಯುತ್ ಸ್ಪರ್ಶದ ಅನುಭವ ಅಂತ. ಇವಾಗ ಎಲ್ಲರಿಗೂ ಶಾಕ್ ಎಕ್ಸ್ಪೀರಿಯನ್ಸ್ ಆಗಿರೋದಿಲ್ಲ, ಅದಕ್ಕೆ ಶಾಕ್ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಹೇಳಿ ಮಾನವನು ಸುಮಾರು 1 ವೋಲ್ಟ್ ಇಂದ 50 ವೋಲ್ಟ್ ವರೆಗೆ ವಿದ್ಯುತ್ ಅನ್ನು ಗ್ರಹಿಸಬಹುದು. ಅದು ಆದ್ರೆ ಎಫೆಕ್ಟ್ ಆಗಲ್ಲ ಸರ್. ಬಟ್ ಇಲ್ಲಿ ಮನಿ ಒಳಗ 230 ವೋಲ್ಟೇಜ್ ಇರುತ್ತೆ, ಅದು ಎಫೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ಪ್ಯಾನಲ್ ಅಲ್ಲಿ 1 ವೋಲ್ಟ್ ಇಂದ 50 ವೋಲ್ಟ್ ಇದೆ ಸರ್. ನೀವು ಮಾಡಿ ಸರ್, ಎಕ್ಸ್ಪೀರಿಯನ್ಸ್ ಹೌದಾ? ಇಲ್ಲ ಮೇಡಮ್, ಮಾಡಿ. ನಾ ಇದ್ದಲ್ಲೇ ಇರ್ತೀರಲ್ಲ ಹಾ ಸರ್. We are dear friends, 100%. Even I checked and experienced, but I enjoyed. Even you too can come here and enjoy with this device. Dear friends, you know one of the important pioneer scientists named Benjamin Franklin, who gave information about electricity production during thunderstorm. So then let's discuss about a kind of innovative model, lightning conductor. ಮೇಡಮ್, ಇದು ಹೇಗೆ ವರ್ಕ್ ಮಾಡ್ತಿದೆ ಸ್ವಲ್ಪ ಹೇಳಿ. ಹಾ ಸರ್, ಇದು ಲೈಟ್ನಿಂಗ್ ಕಂಡಕ್ಟರ್ ಅಂತಂದ್ರೆ ಇವಾಗ ಮನಿಗೆ ಅರ್ಥಿಂಗ್ ಮಾಡಿಸಬೇಕು. ಅರ್ಥಿಂಗ್ ಕಂಪಲ್ಸರಿ. ಬಟ್ ಅರ್ಥಿಂಗ್ ಮಾಡಿಸ್ಲಿಲ್ಲ ಅಂತಂದ್ರೆ ಬಿಲ್ಡಿಂಗ್ ಗೇಟ್ಸ್ ಅಫೆಕ್ಟೆಡ್, ಬಿಲ್ಡಿಂಗ್ ಗೇಟ್ ಕೊಲಾಪ್ಸಸ್. ಒಂದ್ ವೇಳೆ ನೋಡಿದ್ರೆ ಅರ್ಥಿಂಗ್ ಮಿಂಚ್ ಬಿದ್ಗುಟ್ಲೆ ಅದು ಡೈರೆಕ್ಟ್ ಎಲ್ಲಿ ಹೋಗುತ್ತೆ, ಗ್ರೌಂಡಿಗೆ ಹೋಗುತ್ತೆ.
ಅದೇ ಏನಾರ ಲೈಟ್ ಇಲ್ಲ ಅಂತ ಹೇಳಿದ್ರೆ ಬಿಲ್ಡಿಂಗ್ ಗೆಟ್ಸ್ ಅಫೆಕ್ಟೆಡ್. ಮಿಂಚ್ ಬಿತ್ತಂದ್ರು ಅದು ಡೈರೆಕ್ಟ್ ಎಲ್ಲಿ ಹೋಗುತ್ತೆ, ಗ್ರೌಂಡ್ಗೆ ಹೋಗುತ್ತೆ. ಅಂದ್ರೆ ಮೇಡಮ್ ಇದು ಲೈಟ್ನಿಂಗ್ ಕಂಡಕ್ಟರ್ ಸೇಫ್ಟಿ ಡಿವೈಸ್ ಅಂತ ವರ್ಕ್ ಹಾ ಸರ್, ಅರ್ಥಿಂಗ್ ಮನೆಗೆ ಅರ್ಥಿಂಗ್ ಕಂಪಲ್ಸರಿ ಸರ್. ಅರ್ಥಿಂಗ್ ಮಾಡಿಸಿಲ್ಲ ಅಂತಂದ್ರೆ ಬಿಲ್ಡಿಂಗ್ ಏನಾದ್ರೆ ಎಫೆಕ್ಟ್ ಆಗುತ್ತೆ ಸರ್. ಓಕೆ ಹಾ ಟಿವಿ ಅದು ಹೋಗುತ್ತೆ ಸರ್. ಈಗ ಹಳ್ಳಿ ಕಡೆಗೆ ಅಂತಿರ್ತಾರಲ್ಲ ಸರ್, ಸಿಡ್ಲು ಬಿದ್ದ ಟಿವಿ ಹೋಯ್ತು, ಟಿವಿ ಅದು ಹೋಗ್ಬಾರ್ದು ಅಂದ್ರೆ ಅರ್ಥಿಂಗ್ ಕಂಪಲ್ಸರಿ ಸರ್. ಅಂದ್ರೆ ಮೇಡಮ್ ಇದು ಲೈಟಿಂಗ್ ಕಂಡಕ್ಟರ್ ಇರೋದು ಮುಖ್ಯ ಅಂತೀರಾ? ಮುಖ್ಯ, ಹಾ ಸರ್. ಖಂಡಿತ. ಓಕೆ ಸರ್, ಥ್ಯಾಂಕ್ ಯು. ಡೊಮೆಸ್ಟಿಕ್ ಸರ್ಕ್ಯೂಟ್ ಸ್ಕಿಮ್ಯಾಟಿಕ್ ಡೈಗ್ರಾಮ್. ಪ್ರತಿಯೊಂದು ಮನೆಯೊಳಗ ಒಂದು ಮೀಟರ್ ಇಂದ ನಮ್ಗೆ ಎಲ್ಲಿ ಬರ್ತೈತೆ ಅಂತ ಕರೆಂಟ್ ಗೆಸ್ ಇರಲ್ಲ. ಅದ ಮೀಟರ್ ಇಂದ ಫಸ್ಟ್ ಫ್ಯೂಸ್ ಇಂದ ಎಲ್ಲಿ ಬರ್ತೈತಿ MCB ಇಂದ ಸ್ವಿಚ್ ಇಂದ ನಾವು ಎನಿ ಬೋರ್ಡ್ ಟು ಎನಿ ಡಿವೈಸಸ್ ಇನ್ ಪ್ರತಿಯೊಂದು ಮನೆಯೊಳಗು ಲೈಟ್, ಫ್ಯಾನ್, ಫ್ರಿಜ್ ಅಲ್ಲಿಂದ ಬರ್ತೈತಿ. ಫಸ್ಟ್ ನಮಗ ಮೀಟರ್ ಇಂದನ ಎಲ್ಲಿ ಬರ್ತೈತಿ ಅನ್ನೋದು ಇಮ್ಯಾಜ್ ಇರಲ್ಲ ರೀ. ನಾವು ಮೀಟರ್ ಇಂದನ ಫ್ಯೂಸಿಗೆ ಕಳಿಸ್ತೀವಿ, ಫ್ಯೂಸ್ ಇಂದನ MCB ಇಂದ ಸ್ವಿಚ್ ಆನ್ ಆಫ್ ಬಟನ್. ನಮ್ಗೆ ಯಾವಾಗ ಯೂಸ್ ಇರ್ತೈತಿ ಅವಾಗ ಆನ್ ಮಾಡ್ಕೊಳ್ಳೋದು, ಮನೆಯಿಂದ ಯಾವಾಗ ಹೊರಗೆ ಹೋಗ್ತಿರ್ತೀವಿ ಆಫ್ ಮಾಡಿದ್ರೆ ಲೈಟ್ ಮೂವ್ ಆಗಲ್ಲ. Instead of just seeking fun during holidays, why not combine learning and enjoyment? Parents can take their children to MS Science and Technology Park, where every visit turns into an exciting adventure of discovery. It's a place where curiosity meets creativity and fun meets education. Let's make learning the highlight of your holidays and help the science park thrive, inspiring young minds with every visit.